ಕಿತ್ತೋದ ಪ್ರೇಮ ಸತ್ತೋದ ಪ್ರೇಮ. ಈ ಹಾಡು ಕೇಳಿರ್ಬೇಕಲ್ಲ, ಕೇಳಲೇಬೇಕು. ಒಂದು ದಿನದಲ್ಲಿ 1 lakh ವ್ಯೂಸ್ ಬಂದಿದೆ. ಈಗಿದು ಕರ್ನಾಟಕದ ಬ್ರೇಕಪ್ ಆ್ಯಂಥಮ್ಮೇ ಆಗಿದೆ. ಸೊ ಈ ಸಾಂಗ್ ಬಗ್ಗೆ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡೋಣವಾ? ಮಠ ಎದ್ದೇಳು ಮಂಜುನಾಥ 2ನೇ ಸಲ, ಡೈರೆಕ್ಟರ್ ಸ್ಪೆಷಲ್, ರಂಗನಾಯಕ. ಇದರಲ್ಲೆಲ್ಲ ಹೈಲೈಟ್ ಏನು ಗೊತ್ತಾ? ಗುರುಪ್ರಸಾದ್. ಗುರುಪ್ರಸಾದ್ ಅಂತ ಕೇಳಿದ ಕೂಡಲೇ ನೆನಪು ಬರೋದು ಅವ್ರದ್ದೊಂದು ಯೂನಿಕ್ ಟೇಕಿಂಗ್. ಆಫ್ಟರ್ ಅ ಲಾಂಗ್ ಟೈಮ್ ಮತ್ತೊಂದು ಸರಿ ಅದೇ ಸ್ಟೈಲಲ್ಲಿ ಇನ್ನೊಂದು ಮೂವಿ ನೋಡೋಕೆ ನಮಗೆ ಸಿಗುತ್ತೆ. ಅನ್ಫಾರ್ಚುನೇಟ್ಲಿ ಇದೇ ಅವರ ಕೊನೆಯ ಚಿತ್ರ. ರೀಸೆಂಟ್ಲಿ ಚಿತ್ರತಂಡದವರು ಆಡಿಯೋ ಲಾಂಚ್ ಮಾಡಿದ್ರು. ಈ ಸಾಂಗ್ ಕರ್ನಾಟಕದ ಬ್ರೇಕಪ್ ಆ್ಯಂಥಮ್ ಅಂತಲೇ ಹೇಳ್ಬೋದು. ಗುರುಪ್ರಸಾದ್ ಯಾವತ್ತೂ ಹೇಳೋರು ಅವ್ರ ಮೂವಿಯಲ್ಲಿ ಯಾವತ್ತೂ ರಕ್ತ ತೋರಿಸಲ್ಲ ಅಂತ. ಆದರೆ ನೀವು ಈ ಸಾಂಗ್ ನೋಡಿದಾಗ ಒಂದು ಕ್ಲಿಪ್ಪಲ್ಲಿ ಯಾರೋ ಆ ಹೀರೋಯಿನ್ ತಲೆಗೆ ಹೊಡೆದು ಅವಳ ಕೆಳಗೆ ಬೀಳೋದು ಕಾಣುತ್ತೆ ನಮಗೆ. ಹಾಗಾದರೆ ಇದೊಂದು ಮರ್ಡರ್ ಮಿಸ್ಟ್ರಿ ಆಗಿರಬಹುದಾ? ಇನ್ನೊಂದು ಕ್ಲಿಪ್ಪಲ್ಲಿ ನೋಡಿದಾಗ ಗುರುಪ್ರಸಾದ್ ಹೀರೋಯಿನ್ ಜೊತೆಗೆ ಬೈಕಲ್ಲಿ ಹೋಗ್ತಿರೋದು ನಾವು ನೋಡ್ತೀವಿ. ಹಾಗಿದ್ರೆ ಇದೊಂದು ಲವ್ ಸ್ಟೋರಿ ಆಗಿರಬಹುದಾ? ಶರತ್ ಲೋಹಿತ್ ಅಶ್ವಾ ಅವರು ಆಡಿಯೋ ಲಾಂಚಿಗೆ ಬಂದಿದ್ರು. ಈ ಮೂವಿಯಲ್ಲಿ ಅವರೊಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀನಿ ಅಂತ ಹೇಳಿದರು. ಹಾಗಿದ್ರೆ ಇದೊಂದು ಪೊಲೀಸ್ ಕ್ರೈಮ್ ಥ್ರಿಲ್ಲರ್ ಆಗಿರಬಹುದಾ? ಆ್ಯಕ್ಚುಲಿ ಗುರುಪ್ರಸಾದ್ ಅವರ USPನೇ ಕಾಮಿಡಿ. ಹಾಗಿದ್ರೆ ಇದೊಂದು ಕಾಮಿಡಿ ಮೂವಿ ಆಗಿರಬಹುದಾ? ಪೋಸ್ಟರ್ ನೋಡಿದಾಗ ಆ ಟೈಟಲ್ ಕೆಳಗೆ ಕ್ರೈಮ್ ಕಾಮಿಡಿ ಅಂತಿದೆ. ಸೊ ಅದರಲ್ಲೇ ನಮಗೊಂದು ಹಿಂಟ್ ಸಿಗ್ತಾ ಇದೆ, ಅದೊಂದು ಕ್ರೈಮ್ ಕಾಮಿಡಿ ಆಗಿರಬಹುದಂತ ಅಲ್ವಾ? ಸೊ ಒಂದಂತೂ ಕನ್ಫರ್ಮ್ ಆಯಿತು, ಇದೊಂದು ಕ್ರೈಮ್ ಕಾಮಿಡಿ. ಆದರೆ ಕ್ರೈಮ್ ಜಾಸ್ತಿ ಇದೆಯಾ, ಕಾಮಿಡಿ ಜಾಸ್ತಿ ಇದೆಯಾ, ಒಂದೇ ಕ್ರೈಮ್ ಇದೆಯಾ ಅಥವಾ ಸುಮಾರು ಕ್ರೈಮ್ ಇದೆಯಾ, ಅದು ನಾವು ತಿಳ್ಕೊಬೇಕಾಗಿರೋ ವಿಷಯ. ನಿಮ್ಗೆ ಇನ್ನಷ್ಟು ತಿಳ್ಕೊಬೇಕಂತ ಇದೆಯಲ್ಲ, ನಮ್ಮ ಹತ್ರ ಇನ್ನಷ್ಟು ಎಕ್ಸ್ಕ್ಲೂಸಿವ್ ಕಂಟೆಂಟ್ ಇದೆ. ಅದರ ಅನಾಲಿಸಿಸ್ ವಿಡಿಯೋ ಕೂಡ ಮಾಡ್ತಾ ಇದ್ವಿ. ಚೆನ್ನಾಗಿದೆ. ಪ್ರೀತಿ ಮಧುರ ತ್ಯಾಗಾಮರ ಎಲ್ಲ ಭದ್ರಕಾಲಕ್ಕೆ ಹೊರಟೈತೆ. ಪ್ರೇಮಕ್ಕೆ ಬೇರೆ ಬೇರೆ ಭಾಷೆಗಳಿವೆ ಕಣೋ, ಬೇಕಾದಷ್ಟು ಮುಖಗಳಿದೆ. ಅದಕ್ಕಿಂತ ಕಿತ್ತೋಗಿರೋ ವಸ್ತು ಇಲ್ಲ. ಪ್ರೇಮ ಅನ್ನೋದು ಕಿತ್ತದ್ದು ಅಂತ ನಾವು ಒಂದು ಪ್ರೂವ್ ಮಾಡಬೇಕು. ಪ್ರೇಮ ಅಂತಿದೆಯಲ್ಲ ನೀನು, ಪ್ರೇಮ ಇದೆಯಲ್ಲ ಅದಕ್ಕೊಂದು ಮಾಧುರ್ಯ ಇದೆ, ಹಾಗೆ ಅದಕ್ಕೊಂದು ಕರ್ಕಶತೆ ಇದೆ. ಈ ಮಾಧುರ್ಯ ಈ ಕರ್ಕಶತೆ ಮಧ್ಯದಲ್ಲಿ ಒಂದು ಸಂಧಿ ಗ್ಯಾಪ್ ಇದೆ. ಆ ಸಣ್ಣ ಲೈನ್ ಇದೆ, ಸಣ್ಣ ತಿಳು ಲೈನ್. ಅದ್ಯಾವ್ದು ಸರ್ ಸಂಧಿ? ನೋಡಪ್ಪ, ಆ ಮಾಧುರ್ಯ ಆ ಕರ್ಕಶತೆ ಮಧ್ಯದಲ್ಲಿ ಆ ಸಣ್ಣ ಗ್ಯಾಪ್ ಇದೆ ಸಂಧಿ, ಅದನ್ನ ಹಾರ್ಮೋನ್ ಅಂತ ಕರೀತಾರೆ. ಹಾರ್ಮೋನ್ ಅಲ್ಲಿ ಏರ್ಪೇರ್ ಆಗೋದ್ರಿಂದ ನಮ್ಮ ಪ್ರೇಮ ಅದ್ಭುತ, ನಾವೇ ಪ್ರೇಮಿಗಳು, ಜಗತ್ತಿನ ಪ್ರೇಮಿಗಳು ಅಂತಿದ್ದಾರಲ್ಲ, 15 ವರ್ಷ ಮದುವೆ ಆಗ್ಬಿಟ್ಟು ಓಡೋಗ್ಬಿಡ್ತಾರೆ, ಡೈವರ್ಸ್ ಕೊಟ್ಕೊಂಡ್ಬಿಡ್ತಾರೆ. ಆ ಗಂಡ ಹೆಂಡತಿ ತಲೆಗೆ ಒಬ್ರಿಗೆ ಕಂಡ್ರೆ ಒಬ್ರು ರಾಜ್ಯದಲ್ಲಿ ಬದುಕ್ಬಿಡ್ತಾರೆ. ಈ ಥರದೆಲ್ಲ ಏನೇನೋ ಮಾಯಾಜಾಲ ಇರುವಂಥದ್ದು ಪ್ರೇಮದ ಕರ್ಕಶತೆಗೆ. ಆ ಕರ್ಕಶತೆ ಅದು ತುಂಬಾ ಕಿತ್ತೋಗಿರೋದು. ಕಿತ್ತೋದ ಪ್ರೇಮ ಸತ್ತೋದ ಪ್ರೇಮ ಮಾಡೋದು. ಸದ್ಯದಲ್ಲೇ ಆ ವಿಡಿಯೋಸ್ ಕೂಡ ನಾವು ಬಿಡುಗಡೆ ಮಾಡ್ತೀವಿ. ನಿಮಗೆ ನೋಡಬೇಕಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತೋದು ಮರಿಬೇಡಿ. ಆದರೆ ಒಂದಂತೂ ನಿಜ, ಈ ಮೂವಿಯಲ್ಲಿ ಅದೇನೋ ಒಂಥರ ಯೂನಿಕ್ನೆಸ್ ಅಂತೂ ಇದೆ. ಅದೇನಂತ ತಿಳ್ಕೊಬೇಕಿದ್ರೆ Feb 21 ತನಕ ವೆಯ್ಟ್ ಮಾಡಬೇಕು ಅಷ್ಟೇ. ಅಲ್ಲಿವರೆಗೂ ಕಿತ್ತೋದ ಪ್ರೇಮ ಸತ್ತೋದ ಪ್ರೇಮ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಾಯ್ತಾವೆ ಬಡತವು. ವೆರಿ ಗುಡ್.